ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಎಷ್ಟು ತಿಂಗಳಾಯ್ತು ಅಂತ ಗೊತ್ತಿಲ್ಲ. ಈಗ ನಾವು ಇಲ್ಲಿ ಯಾವ್ದೋ ಪಕ್ಕದಲ್ಲಿ ಬುಕಿಂಗ್ ಸಿಕ್ಕಿದ್ರೆ ಹೋಗಿ 2-3 ಕಿಲೋಮೀಟರ್ ಬಳಸ್ಕೊಂಡ್ ಬರ್ಬೇಕು ಒನ್ ವೇ ಇರೋದ್ರಿಂದ. ಈಗ ಆ ಕಡೆ ಬುಕಿಂಗ್ ಸಿಕ್ಕಿದ್ರೆ ನಾವು ಈಗ ಒಂದು 2-3 ಕಿಲೋಮೀಟರ್ ಬಳಸ್ಕೊಂಡು ಹೋದ್ರೆ ಮಾತ್ರ ಅಲ್ಲಿ ಗ್ಯಾಸ್ ರೇಟ್ 150 ರೂಪಾಯಿ. ಗ್ಯಾಸ್ ರೇಟ್ 150 ಸಿಗ್ತಾ ಇಲ್ಲ. 150 ಕೊಟ್ಟರು ಸಿಗ್ತಾ ಇಲ್ಲ. ಪೆಟ್ರೋಲ್ ಹಂಗೆ ಹಾಕೊಂಡು ಕಾಲ ಕಳೀತಾ ಇದೀವಿ. ಈಗ ರೋಡ್ ಮಾಡಿ ಇವ್ರು ಏನ್ ಮಾಡ್ತಾರೆ, ಮಾಡ್ಬಿಟ್ಟು ಅರ್ಧ ಮಾಡಿ ನಿಲ್ಸ್ತವ್ರೆ. ಏನಿದ್ರು 2 ತಿಂಗಳು 6 ತಿಂಗಳು 7 ತಿಂಗಳು 8 ತಿಂಗಳು ಮಾಡ್ತಾರೆ. ಭಾರಿ ಪ್ರಾಬ್ಲಮ್, ಎಲ್ಲರಿಗೂ ಪ್ರಾಬ್ಲಮ್. ಅಲ್ಲ ಕೆಲಸ ಅಂತಂದ್ರೆ ಅಧಿಕಾರಿಗಳಿಗೆ ಮುಚ್ಚೋದು ತೆಗೆದೇ ಆಗೈತಾ ಅಂತ, ಚೆನ್ನಾಗಿರೋ ರೋಡ್ ಕಿತ್ತಾಕ್ತಾರೆ ಅಂತ ಅನ್ನೋದು. ಚೆನ್ನಾಗಿತ್ತು ಅಂತೆಲ್ಲ ಚೆನ್ನಾಗಿರ್ಲಿಲ್ಲ. ಸ್ವಲ್ಪ ಅದು ಚಿಕ್ಕದು ರೋಡ್ ಇತ್ತು, ಇವಾಗ ಸಿಮೆಂಟ್ ಹಾಕಿ ದೊಡ್ಡದು ಮಾಡ್ತಾವ್ರೆ, ಸಂತೋಷನೇ. ಆದ್ರೆ ಕೆಲಸ ಕರೆಕ್ಟಾಗಿ ಮಾಡೋದಿಲ್ಲ. ಕೆಲಸ ಕರೆಕ್ಟಾಗಿ ಮಾಡೋದೇ ಇಲ್ಲ. ಸ್ಟಾಪ್ ಮಾಡ್ಬಿಡ್ತಾರೆ, ಅದಕ್ಕೆ ಕಿತ್ತಾಕ್ಬಿಡ್ತಾರೆ, ತಿರ್ಗಾ ಅದನ್ನ ಪೂರೈಸೋದಿಲ್ಲ. ನಮ್ಮ ಆಟೋದ ಚಾಲಕರಿಗೆ ಮತ್ತೆ ಕಾರ್ ಚಾಲಕರುಗಳಿಗೆ ಇವ್ರಿಗೆಲ್ಲ ಭಾರಿ ತೊಂದರೆ. ಈಗ ಆ ಕಡೆ ಬುಕಿಂಗ್ ಸಿಕ್ಕರೆ ಈ ಕಡೆ 3-4 ಕಿಲೋಮೀಟರ್ ಬಳಸ್ಕೊಂಡ್ ಬರ್ಬೇಕು. ಈ ಕಡೆ ರೈಟ್ ರೋಡೇ ಇಲ್ಲ ಈಗ. ಆ ತರ ಪರಿಸ್ಥಿತಿ. ಕಿತ್ತೋಗಿರೋ ರೋಡಲ್ಲಿ ಹೋದ್ರೆ ಆಟೋಗೆಲ್ಲ ಏನ್ ಸಮಸ್ಯೆ ಆಗ್ಬೋದು? ಆಟೋಗಳು ಸರ್ ಬೇರಿಂಗ್ ಎಲ್ಲ ಹೋಯ್ತದೆ, ಸಾಕಬ್ಜರ್ ಹೋಯ್ತವೆ. ಪೂರ ಎಲ್ಲಿ ರೂಪಾಯಿ ಹೋಗ್ಲಿ ನಿಮ್ ಸೊಂಟನೇ ನಮ್ ಸೊಂಟ ಹೋಯ್ತದೆ. ಈಗ ರೂಪಾಯಿನಲ್ಲಿ ಒಂದು 50 ಪೈಸೆ ಭಾಗ ರೋಡ್ ಮಾಡಿದ್ದಾರೆ, ಇಲ್ಲ ಅಂತ ಏನಿಲ್ಲ. ಇನ್ನು 50 ಪೈಸೆ ರೋಡ್ ಭಾರಿ ಅಧ್ವಾನ ಆಗಿದೆ. ಗಾಡಿಗೂ ಅಷ್ಟೇ ಖರ್ಚು ಹಾಕ್ಬೇಕು. ನೀವ್ ಹೇಳ್ದಂಗೆ ನಮ್ಮ ಸೊಂಟಗಳು ಹಂಗೆ ಆಯ್ತವೆ. ಈಗ ನಮ್ದು ಮೊದಲು ಸೊಂಟ ರಿಪೇರಿಗೆ ನಾವು ಗಾಡಿಗೆ ಬಂದಿದ್ದು. ಇನ್ನೂ ಭಾರಿ ಪ್ರಾಬ್ಲಮ್ ಇವಾಗ. ನೀವು ನೋಡಿದಂಗೆ ಇನ್ನು ಎಷ್ಟು ದಿನ ತಗೊಳ್ಬೋದು ಈ ಕೆಲಸ? ಇನ್ನ ತಗೋತದೆ ಸರ್, ಇನ್ನು 3-4 ತಿಂಗಳ ಮೇಲೆ ತಗೋತದೆ. ಯಾಕೆ ಒಂದ್ ಕಡೆ ಮಾಡೋರು ಒಂದ್ ಕಡೆ ಮಾಡ್ಲೇ ಇಲ್ಲ, ಹಂಗೆ ಅವೆ. ಹಂಗಾಗಿ ಇನ್ನು 3-4 ತಿಂಗಳು ತಗೋತದೆ. ಅಧಿಕಾರಿಗಳು ತಪ್ಪು ಅಂತ ಅನ್ನೋದಾ ಅಥವಾ ರಾಜಕಾರಣಿಗಳು ತಪ್ಪು ಅನ್ನೋದು? ಅಧಿಕಾರಿಗಳು ತಪ್ಪು ಅಂತ ಹೇಳಕ್ ಆಗತ್ತೋ ಇಲ್ವಾ, ಕಾಂಟ್ರಾಕ್ಟರ್ ತಪ್ಪು ಅಂತ ಹೇಳಕ್ ಆಯ್ತದೋ? ಈಗ ಅದನ್ನ ನಾವು ಕರೆ ಕಂಡೀಷನ್ ನಮ್ಗೆ ಅದು ಬಗ್ಗೆ ಗೊತ್ತಿಲ್ಲ. ಈಗ ಅವ್ರದ್ದು ಏನೇನು ಇರ್ತವೆ, ಪೇಮೆಂಟ್ ವಿಷಯ ಅವು ಇರ್ತವೆ, ಅವೆಲ್ಲ ನಮ್ಗೆ ಗೊತ್ತಿಲ್ಲ. ಅಧಿಕಾರಿಗಳು ಮಾಡೋ ಅಂತ ಹೇಳಿರ್ತಾರೋ ಅಥವಾ ಕಾಂಟ್ರಾಕ್ಟರ್ ನಿಲ್ಸವನೋ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಜನರಿಗೆ ತೊಂದರೆ ಅಂತೂ ತೊಂದರೆ. ಈಗ ಮಾಡ್ಬಿಟ್ಟು ಆ ಕೆಲಸ ಕಿತ್ತಾಕಿ ಜಲ್ದಿ ಮಾಡ್ಕೊಟ್ಬಿಟ್ರೆ ಒಂದ್ 2 ತಿಂಗಳು 3 ತಿಂಗಳೊಳಗೆ ಮಾಡಿದ್ರು ಪರವಾಗಿಲ್ಲ. ಇದು ಆ ವಾರ ತಿಂಗಳು 2 4 ತಿಂಗಳು 5 ತಿಂಗಳು 6 ತಿಂಗಳು ಆಗೋಯ್ತದೆ. 6 ತಿಂಗಳು 5 ತಿಂಗಳು ಆಗೋದಾಗ ಎಲ್ಲಕ್ಕೂ ಪ್ರಾಬ್ಲಮ್. ಹೆಚ್ಚು ಕಡಿಮೆ 8-10 ತಿಂಗಳಿಂದ ನೋಡ್ತಾನೆ ಇದ್ರೆ ನಾವು 4-5 ವರ್ಷದಿಂದ ನಾವು ಗಾಡಿ ಓಡಿಸ್ತೀವಿ ಆಟೋ. ಈಗ ಸಮಸ್ಯೆ ನಮ್ದು LPG ಇದು 150 ರೂಪಾಯಿ ಪೆಟ್ರೋಲ್ ಮಾರ್ತಾರೆ. LPG 150 ರೂಪಾಯಿ ಕೊಟ್ಟು ನಾವು ಓಡಿಸೋಕ್ಕಾಗಲ್ಲ. 54 ರೂಪಾಯಿ ಇತ್ತು LPG, ಇವತ್ತು 150 ರೂಪಾಯಿ. 150 ರೂಪಾಯಿ ಹೋಗಿ ಲೈನ್ ನಿಂತ್ಕೊಂಡು ನೈಟೆಲ್ಲ ಇದ್ಬಿಟ್ಟು ನಾನು ಪೆಟ್ರೋಲ್ ಬಂಕ್ ಹತ್ರ ಹೋಗೋಷ್ಟೇ ಅವ್ನು ಆಗೋಯ್ತು ಅಂತಾನೆ. ತುಂಬಿಸ್ಕೊಂಡ್ ಇಂಥ ರೋಡ್ ಬಂದ್ರೆ ಮುಗ್ದೇ ಹೋಯ್ತು. ಅರ್ಧಕ್ಕರ್ಧ ವೇಸ್ಟ್. ಹಂಗಾಗಿ ತೊಂದರೆನೇ ಸರ್. ಇದು ಎಲ್ಲಕ್ಕೂ ತೊಂದರೆ. ಅವ್ರು ಕೆಲಸ ಮಾಡ್ಲೇಬೇಕು, ಮಾಡದೆ ಇರುವಂಗಿಲ್ಲ. ಆದ್ರೂ ಸ್ವಲ್ಪ ಜಲ್ದಿ ಮುಗಿಸ್ಕೊಟ್ರೆ ಸಾರ್ವಜನಿಕಕ್ಕೆ ಅನುಕೂಲ ಆಯ್ತದೆ. ಆಮೇಲೆ ಅಂಗಡಿ ಮುಂಗಟ್ಟುಗಳಿಗೆ ಅನುಕೂಲ ಆಯ್ತದೆ. ಈಗ ಅವ್ರಿಗೂ ಬಿಸ್ನೆಸ್ಗಳಿಲ್ಲ, ಅಂಗಡಿ ಬಿಸ್ನೆಸ್ ಅವ್ರು ಆ ಲೈನ್ ಇರೋ ಅವ್ರಿಗೂ ಬಿಸ್ನೆಸ್. ಸ್ವಲ್ಪ ಜಲ್ದಿ ಮುಗಿಸ್ಕೊಟ್ರೆ ಎಲ್ಲರಿಗೂ ಅನುಕೂಲ ಆಯ್ತದೆ.